ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೊಂದವರು ಅವ್ರು ನೊಂದಿದ್ದಾರೆ ಅಂತ ನಾವು ಜ್ಞಾಪಿಸೋದೇ ಇಲ್ಲ. ಯಾಕೆಂದರೆ ನೊಂದಿದ್ದಾರೆ ಅಂದಾಗ ಅವ್ರಿಗೆ ಹಳೆದೆಲ್ಲ ಜ್ಞಾಪಕ ಬಂದು ಮನಸ್ಸು ಇನ್ನೂ ಜಾಸ್ತಿ ನೋವಾಗ್ಬೋದು. ಯಾಕೆ ಹಿಂಗಾಗೋಯ್ತು, ಬೇರೆಯವರೆಲ್ಲ ಚೆನ್ನಾಗಿದೆ, ನಾವೀಗ ಯಾಕೆ ಹಿಂಗಾದ್ರು, ಇವೆಲ್ಲ ಯೋಚನೆ ಬರ್ತದೆ. ನೀವು ಇಷ್ಟೊಂದು ಧೈರ್ಯವಾಗಿದ್ದೀರಲ್ಲ, ನಿಮ್ಮ ಧೈರ್ಯ ನೋಡಿ ನಾವು ನಿಮ್ಮ ಜೊತೆ ಬರಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಜೊತೆ ಇರಬೇಕು ಅನ್ನಿಸ್ತಾ ಇದೆ ಅಂತ ಅಂಥ ಒಂದು ಬುದ್ಧಿ ಇಟ್ಕೊಂಡು ನೀತಾ ಈ ಪ್ರಿಯ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅಪರಿಚಿತೆ ಈ ಕಾರ್ಯಕ್ರಮದಿಂದ ಅದು ಪರಿಚಿತ ಆಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸಕ್ಸಸ್ ಅನ್ನೋದು ಹೇಗೆ ಏನು ಎತ್ತ ಅಂತ ಯೋಚನೆ ಮಾಡ್ತಾ ಇದ್ದಾಗ ಮನಸ್ಸಿಗೆ ಸಂತೋಷ ಸಿಗೋದು, ಸಮಾಧಾನ ಸಿಗೋದು ಇಂಥ ಕೆಲಸ ಮಾಡಿದಾಗಲೇ. ಈ ಕೆಲಸನ 25 ದಿವಸ ಹೋಗಿದೆ, 250 ಆದಾಗ ಇನ್ನೆಷ್ಟು ಒಳ್ಳೆ ಕೆಲಸ ಆಗ್ಬೋದು. ಈ ಐಡಿಯಾ ಬರ್ತಾ ಇರುತ್ತೆ. ಆ ಐಡಿಯಾ ಬರ್ತಾ ಇದೇ ತಾನೇ ಸಿನಿಮಾ ಮಾಡಿದಾಗ ದುಡ್ಡು ಬರಬೇಕು, ನಾವು ಖರ್ಚು ಮಾಡಿದ್ದು ಬರಬೇಕು, ಇದಿರ್ತದೆ ಸಾಮಾನ್ಯ, ಅದು ನ್ಯಾಚುರಲ್ಲು, ಅದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅದನ್ನು ಮೀರಿ ನನಗೆ ಅದೆಲ್ಲ ಮುಖ್ಯ, ನನ್ನ ಮನಸ್ಸು ಸಮಾಧಾನ ಮುಖ್ಯ ಅಂತ ಮಾಡಿದಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂಥ ಬುದ್ಧಿ ಇರೋದ್ರಿಂದ ಗೀತಾ ತುಂಬ ಒಳ್ಳೆ ಸಿನಿಮಾಗಳು ಮಾಡ್ತಾರೆ. ಇದುವರೆಗೂ 2 ಸಿನಿಮಾ ಮಾಡಿರೋದವರು ಎಲ್ಲ ವಿಭಿನ್ನವಾಗಿದೆ. ಅವರು ಯಾವ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಅದಷ್ಟು ವಿಭಿನ್ನವಾಗಿರುತ್ತೆ ಅಂತ ನನಗೆ ನಂಬಿಕೆ ಇದೆ. ಅವರ ಯಾವುದೇ ಕಾರ್ಯಕ್ರಮದಲ್ಲಿ, ಅವ್ರ ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಶ್ರೀನಾಥ್ ನೀವು ಇದರಲ್ಲಿ ಇರಬೇಕು ಅಂದರೆ 2 ಮಾತಿಲ್ಲ, ಹೊರತಿನಲ್ಲಿ ಕರಿತೀನಿ. ಯಾವತ್ತೂ ಅವರು ಸಿನಿಮಾ ಕರೆದ್ರು ಅನ್ನೋದಕ್ಕೋಸ್ಕರ ಅಲ್ಲ, ಅವ್ರು ಸಿನಿಮಾ ಮಾಡ್ತಾರೆ, ಅದು ನಾ ಇರ್ತೀನೋ ಬಿಡ್ತೀನೋ, ಆ ಸಿನಿಮಾ ಒಂದು ಯಶಸ್ಸು ಸಿಗಲಿ ಅಂತ ಹಾರೈಸೋದಕ್ಕೆ ಯಾವತ್ತು ಕರೀತಾರೆ ಅವತ್ತೆಲ್ಲ ನಾವು ಹೋಗ್ತೇವೆ. ದಟ್ ಈಸ್ ದ ಥಿಂಗ್. ಶಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಐಡಿಯಾ ಇಸ್ ಸೋ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಪಾ. ಆ್ಯಂಡ್ ಒಂದು ಸಕ್ಸಸ್ ಅನ್ನೋದು ಮನಸ್ಸಿಗೆ ಜಾಸ್ತಿ ತುಂಬ ಸಂತೋಷ ಕೊಡುತ್ತೆ. ಇವತ್ತು ಅಪರಿಚಿತೆ ಸಕ್ಸಸ್ ಅಂತ ಗೀತಾ ಇಲ್ಲಿ ನಿಂತ್ಕೊಂಡಾಗ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ನಮಗೂ ಸಂತೋಷವಾಗುತ್ತೆ, ಆನಂದವಾಗುತ್ತೆ. ಆ ಸಕ್ಸಸ್ಸಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ